ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಒಂದೇ ಒಂದು ಕಪ್ಪು ಹಾಲಿನ ಪುಡಿ ಬಳಸಿ ರುಚಿಯಾಗಿರುವಂತಹ ಗಿಣ್ಣ ಮಾಡಿದ್ದೀನಿ. ಗಿಣ್ಣ ತಿನ್ನಬೇಕು ಅನಿಸಿದ ತಕ್ಷಣ ನಾವು ಗಿಣ್ಣ ಮಾಡಿಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ. ಏಕೆ ಅಂದರೆ ಗಿಣ್ಣ ಮಾಡೋದಕ್ಕೆ ಗಿಣ್ಣದ ಹಾಲು ಇರಬೇಕು ಅಥವಾ ಗಿಣ್ಣದ ಪುಡಿ ಇರಬೇಕು. ಅವೆರಡೂ ಇಲ್ಲ ಅಂದರೆ ಗಿಣ್ಣ ಮಾಡೋದಕ್ಕೆ ಆಗೋದೇ ಇಲ್ಲ. ಆದರೆ ಅವೆರಡೂ ಇಲ್ಲದೆ ಇವತ್ತು ನಾನು ಹಾಲಿನ ಪುಡಿ ಬಳಸಿ ಒರಿಜಿನಲ್ ಗಿಣ್ಣ ಬರುತ್ತೆ ನೋಡಿ, ಅದೇ ಥರ ರುಚಿಯಲ್ಲಿ ಗಿಣ್ಣ ಮಾಡಿದ್ದೀನಿ. ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿದೆ. ಈ ಗಿಣ್ಣನ ನಾನು ಹಾಲಿನ ಪುಡಿಯಿಂದ ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನಾನು ಒಂದು ಬೌಲ್ನಲ್ಲಿ 3 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಗಿಣ್ಣ ಮಾಡ್ತಾ ಇದ್ದೀವಿ ಅಂದ್ಕೊಂಡ್ರೆ ಇನ್ನೂ 1 ಸ್ಪೂನು ಜಾಸ್ತಿ ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳಿ. ಅದಕ್ಕೆ ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ಮೀಡಿಯಮ್ ಗಟ್ಟಿಯಾಗಿನೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅದರಲ್ಲಿ ಒಂದು ಗಂಟು ಇಲ್ಲದೆ ಇರೋ ಹಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು 2 ಗ್ಲಾಸ್ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಗಿಣ್ಣ ಮಾಡ್ತಾ ಇದ್ದೀವಿ ಅಂದ್ಕೊಂಡ್ರೆ ಅಳತೆ ಪ್ರಕಾರನೇ ಇದನ್ನು ಹಾಕ್ಕೋಬೇಕಾಗುತ್ತೆ. ಇವಾಗ 2 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಗುರು ಬೆಚ್ಚಗಾಗೋ ಥರ ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹಾಲಿನ ಪುಡಿಯಿಂದ ಗಿಣ್ಣ ಮಾಡ್ತಾ ಇರೋದು, ಹಾಗಾಗಿ ಹಾಲನ್ನು ಮಾಡುವಾಗ ಅಂದರೆ ಹಾಲಿನ ಪುಡಿಯಿಂದ ನಾವು ಚೆನ್ನಾಗಿ ಹಾಲು ಮಾಡ್ಕೊಬೇಕು. ಹಾಲು ಮಾಡುವಾಗ ನೀರನ್ನು ಜಾಸ್ತಿ ಬಿಸಿ ಮಾಡ್ಕೋಬಾರ್ದು, ಉಗುರು ಬೆಚ್ಚಗೆ ಆಗೋ ಥರ ನೀರನ್ನು ಬಿಸಿ ಮಾಡ್ಕೊಬೇಕು. ಜಾಸ್ತಿ ಬಿಸಿ ಮಾಡಿಕೊಂಡ್ರೆ ಹಾಲಿನ ಪುಡಿ ಹಾಕಿದ ತಕ್ಷಣ ಹಾಲು ಹೊಡೆದೋಗ್ಬಿಡುತ್ತೆ. ಹಾಗಾಗಿ ಇವಾಗ ನೀರು ಉಗುರು ಬೆಚ್ಚಗೆ ಆಗಿತ್ತು, ಅದಕ್ಕೆ ಒಂದೇ ಒಂದು ಕಪ್ಪು ಹಾಲಿನ ಪುಡಿ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಹಾಲಿನ ಪುಡಿನ ನೀರೊಳಗಡೆ ಹಾಕಿದ ತಕ್ಷಣ ಗಂಟು ಥರ ಆಗಿಬಿಡುತ್ತೆ. ಅದರಲ್ಲಿ ಗಂಟು ಬರದೇ ಇರೋ ಹಾಗೆ ನಾವು ಹಾಲಿನ ಪುಡಿ ಹಾಕಿದ ತಕ್ಷಣ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಇವಾಗ ಅದನ್ನು ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಹಾಲು ಚೆನ್ನಾಗಿ ಕುದಿ ಬಂದ ನಂತರ ನಾನಿಲ್ಲಿ 2 ಗ್ಲಾಸ್ ನೀರಿಗೆ 1 ಕಪ್ ಆಗೋಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆನ ನೋಡಿಕೊಂಡು ಹಾಕ್ಕೊಳ್ಳಿ. 2 ಗ್ಲಾಸ್ ನೀರಿಗೆ 1 ಕಪ್ಪು ಸಕ್ಕರೆ ಸ್ವೀಟು ಕರೆಕ್ಟ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ 1 ಕಪ್ಪು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಕುದಿಸ್ಕೊಬೇಕು. ಹಾಲನ್ನು ನಾವು ತೆಳುವಾಗೂ ಮಾಡ್ಕೊಬಾರ್ದು, ಗಟ್ಟಿಯಾಗಿನೂ ಮಾಡ್ಕೊಬಾರ್ದು, ಮೀಡಿಯಮ್ ಗಟ್ಟಿಯಾಗಿ ಹಾಲನ್ನು ಮಾಡ್ಕೊಬೇಕಾಗುತ್ತೆ. ಇವಾಗ ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ. ಆನಂತರ ನಾನಿಲ್ಲಿ ಮೊದಲೇ ಮಿಕ್ಸ್ ಮಾಡಿಟ್ಕೊಂಡಿದ್ದಂತಹ ಕಾರ್ನ್ಫ್ಲೋರ್ನ ಹಾಕ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿನ ಜರಡಿ ಮಾಡಿ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ದಪ್ಪ ಇತ್ತು, ದಪ್ಪ ಇದ್ದರೆ ಸ್ವೀಟಲ್ಲಿ ಬ್ಲ್ಯಾಕ್ ಥರ ಕಾಣಿಸ್ಬಿಡುತ್ತೆ. ಹಾಗಾಗಿ ಅದನ್ನು ಜರಡಿ ಮಾಡಿ ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಕಾರ್ನ್ಫ್ಲೋರ್ನ ಹಾಕಿದ ತಕ್ಷಣ ಅದು ಬೇಗ ಗಟ್ಟಿಯಾಗ್ಬಿಡುತ್ತೆ. ತಕ್ಷಣ ಗ್ಯಾಸ್ ಹುರಿನ ಸ್ವಲ್ಪ ಕಮ್ಮಿಯಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಗಟ್ಟಿಯಾಗಿದೆಯಲ್ಲ ಅಂತ ತಕ್ಷಣ ಅದನ್ನು ಕೆಳಗಡೆ ಇಳಿಸ್ಬೇಡಿ. ಗ್ಯಾಸ್ ಹುರಿನ ಸ್ವಲ್ಪ ಕಮ್ಮಿಯಲ್ಲಿ ಇಟ್ಕೊಂಡು ಮೀಡಿಯಮ್ ಗಟ್ಟಿಯಾಗೋವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಯುವಾಗ ಅದನ್ನು ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಬೇಗ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಇವಾಗ ಅದು ಚೆನ್ನಾಗಿ ಕುದಿ ಬಂದಿದೆ ನೋಡಿ, ನಾನು ಗ್ಯಾಸ್ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಇವಾಗ ಆ ಸ್ವೀಟನ್ನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಸ್ವೀಟು ತಣ್ಣಗಾಗೋವರೆಗೂ ಬಿಡಬಾರ್ದು, ಬಿಸಿ ಇದ್ದಾಗಲೇ ಈ ಥರ ಬಾಕ್ಸಲ್ಲಿ ಹಾಕಿಡಬೇಕು. ಹಾಗಾಗಿ ಇವಾಗ ಸ್ವೀಟನ್ನು ಹಾಕೋದಕ್ಕೆ ಅಂತ ಒಂದು ಸ್ಟೀಲ್ ಬಾಕ್ಸ್ ತೊಗೊಂಡು ಅದ್ರ ಕೆಳಗಡೆ ಸ್ವಲ್ಪ ತುಪ್ಪ ಸವರ್ಕೊಳ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ಸ್ವೀಟನ್ನು ಹಾಕೋದ್ರಿಂದ ಕೆಳಗಡೆ ಅಂಟಿಡಿಯೋದಿಲ್ಲ. ಹಾಗಾಗಿ ಇವಾಗ ಅಷ್ಟನ್ನು ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ. ನೀವು ಇದನ್ನು ಫ್ರಿಡ್ಜ್ನಲ್ಲಿ ಇಡ್ತೀವಿ ಅಂದರೆ ಅರ್ಧ ಗಂಟೆ ಇಡಬೇಕಾಗುತ್ತೆ, ಯಾಕೆಂದರೆ ಅದು ಚೆನ್ನಾಗಿ ಸೆಟ್ ಆಗಬೇಕು. ಹಾಗೆಯೇ ಇಡ್ತೀವಿ ಅಂದರೆ ಒಂದು 3/4 ಗಂಟೆ ಆಗೋವರೆಗೂ ಇದನ್ನು ಇಡಬೇಕಾಗುತ್ತೆ, ಅದು ಚೆನ್ನಾಗಿ ಸೆಟ್ ಆಗಬೇಕು. ಹಾಗಾಗಿ ಇವಾಗ ಈ ಸ್ವೀಟ್ನ ನಾನು ಒಂದು ಅರ್ಧ ಗಂಟೆವರೆಗೂ ಫ್ರಿಡ್ಜ್ನಲ್ಲಿ ಎತ್ತಿಡ್ತಾ ಇದ್ದೀನಿ. ಇವಾಗ ಅರ್ಧ ಗಂಟೆ ಆಗಿದೆ ನೋಡಿ, ಸ್ವೀಟ್ ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ಸ್ವೀಟು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಅದನ್ನು ತಕ್ಷಣ ಪ್ಲೇಟಲ್ಲಿ ಹಾಕಿದರೆ ಬರೋದಿಲ್ಲ, ಕೋಲ್ಡಿಗೆ ಅಂಟಿಡ್ಕೊಂಡಿರುತ್ತೆ. ಹಾಗಾಗಿ ಒಂದು 5 ನಿಮಿಷ ಬಿಟ್ಟು ಆನಂತರ ನಾನಿಲ್ಲಿ ಚಾಕುನಿಂದ ಸೈಡೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಆನಂತರ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಅದನ್ನು ಹಾಕ್ತಾ ಇದ್ದೀನಿ. ಸ್ವೀಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಅದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ಈ ಸ್ವೀಟನ್ನು ನೀವು ಯಾವ ಥರ ಬೇಕಾದ್ರೂ ಕಟ್ ಮಾಡ್ಕೊಬಹುದು. ತುಂಬ ಚೆನ್ನಾಗಿ ಬಂದಿದೆ ಸ್ವೀಟ್ ಅಂತೂ.
ನಮಗೆ ಗಿಣ್ಣ ತಿನ್ನಬೇಕು ಅನಿಸಿದ ತಕ್ಷಣ ಗಿಣ್ಣ ಮಾಡ್ಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ. ಈ ಥರ ಒಂದೇ ಒಂದು ಕಪ್ಪು ಹಾಲಿನ ಪುಡಿಯಿಂದ ತಕ್ಷಣ ಗಿಣ್ಣ ಮಾಡ್ಕೊಂಡು ತಿನ್ನಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಗಿಣ್ಣು ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಒಂದೇ ಒಂದು ಕಪ್ಪು ಹಾಲಿನ ಪುಡಿಯಿಂದ ಗಿಣ್ಣನ ಹೇಗೆ ಮಾಡಿದ್ದೀನಿ ಅಂತ. ನೀವು ನಿಮ್ಮ ಮನೆಯಲ್ಲಿ ಈ ಥರ ಗಿಣ್ಣನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಿಂಪಲ್ಲಾಗಿ ಒಂದೇ ಒಂದು ಕಪ್ಪು ಹಾಲಿನ ಪುಡಿಯಿಂದ ಮಾಡಿರುವಂತಹ ಈ ಗಿಣ್ಣ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.